ಹೌ ನಾನ್ಸೆನ್ಸ್ ಕಮ್ ಐ ಕೇಮ್ ಇನ್. ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರು. ಇವತ್ತಿನ ವ್ಲಾಗ್ನ ಒಂದು ದೊಡ್ಡ ಗದ್ದಲಾಗಿತ್ತು ರೀ. ಏನಂತಂದ್ರೆ ನಾನು ಐಶ್ವರ್ಯ ಜಗಾಡಿಬಿಟ್ಟು ಏನದು ರೀಸನ್ ಏನು ಇರ್ಬೇಕಂತ ನೀವು ನೋಡ್ಬೇಕಂದ್ರೆ ಆಕೆನೋ ಅನ್ಸನ್ಸು ನಾನು ಅನ್ಸನ್ಸು ಛೇ ಮಾತಾಡೋಕವಲ್ಲ ನಾನು. ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಜಿಮ್ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದೆ. ಸೊ ಪಟ ಇಲ್ಲೊಂದು ಸ್ವಲ್ಪ ಹಾಲು ಪನ್ನೀರ್ ತೊಗೊಳ್ಳೋಣ ಅಂತ. ಸೊ ಇಲ್ಲ ಡೈರಿಗೆ ಬಂದು ತೊಗೊಳಕ್ಕೆ ಬಂದೇನಿ ಪನ್ನೀರ್ ಆಮೇಲೆ ಹಾಲು. ಪಟ ತೊಗೊಂಡು ಹೋಗೋಣ ಅಂತ. ಇಲ್ಲದ ನೋಡ್ರಿ ಗಾಡಿ ನಮ್ಮದು. ಲೋಲಾಪಿ ಅವರೇ, ಚಲೋ ಬೇಟಾ ಲೆಟ್ಸ್ ಗೋ ಫಾರ್ ಅ ವಾಕ್. ಗಂಟೆ ನೋಡ್ರಿ 9 ಆತು. ಐಶ್ವರ್ಯ ಬಂದಾಳಲ್ಲ ಕಿಚನ್ದಾಗ. ಏನು ಮಾಡತ್ತೀಯಮ್ಮ? ಇವತ್ತು ವೈಶಾಲಿ ಬರತ್ತಿಲ್ಲ. ಆಲ್ ರೈಟ್, ಸೊ ತಗೋ 1 ಲೀಟ್ರ್ ಹಾಲು ಆ್ಯಂಡ್ 1 ಲೀಟ್ರ್ ಪನ್ನೀರ್. 1/2 ಕಿಲೋ ಪನ್ನೀರ್ ಫ್ರಮ್ ಡೈರಿ. ಓಕೆ, ಎಂಜಾಯ್. ಸೂಪರ್ ಆಗಿ ಸ್ವಲ್ಪ ನೀರು ಕೊಡೋಣ ಅಂತ. ಒಂದಿನ ವೇಟ್ ಟ್ರೈನಿಂಗ್, ಆಮೇಲೆ ಒಂದಿನ ಜಾಗಿಂಗು, ಒಂದಿನ ವೇಟ್ ಟ್ರೈನಿಂಗ್, ಒಂದಿನ ಜಾಗಿಂಗ್ ಮಾಡ್ಬೇಕಂತ ಮಾಡೀನಿ. ಇಲ್ಲ ಡೈಲಿ ಜಾಗಿಂಗು ವೇಟ್ ಟ್ರೈನಿಂಗ್ ಎರಡು ಮಾಡ್ಬೇಕಂತ ಮಾಡೀನಿ. ನೋಡೋಣ. ಈಗ ಲಿಲ್ಲಿನ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ. ಅದಕ್ಕೆ 5 ಮಿನಿಟ್ ತಲೆ ಬಾಚ್ತೇನೆ, ಆಮೇಲೆ ಜಾಗಕ್ಕೆ ಹೋಗ್ತೇನೆ. ಈಗ ಮಾಡಂಗಿಲ್ಲ, ಹಾಗಿಲ್ಲ, ಇನ್ನೂ ರಗಡ್ ಟೈಮ್ ಐತೆ. ಇನ್ನೂ 15 ನಿಮಿಷ ಐತೆ. ಲಿಲಿ ಅವರೇ, ಚಲೋ ಬೇಟಾ ಲೆಟ್ಸ್ ಗೋ ಫಾರ್ ವಾಕ್. ಕಮ್. ನಮ್ಮ ಲಿಲ್ಲಿ ಅವರೇ ವಾಕಿಂಗ್ ಬಂದಾರ. ನಮ್ಮ ಲಿಲ್ಲಿ ಅವರೇ ನಮ್ಮ ಮನೆ ಕಂಪೌಂಡ್ ಹೊರಗೆ ಸದಕ್ಕೆ ಎಷ್ಟು ಚಂದ ಗಿಡ ಎಲ್ಲ ಹಚ್ಚೈತೆ ನೋಡ್ರಿ. ಗುಡಿಗೆ ಒಂದು ಹೋಗ್ಬೇಕು, ವಾಕ್ ಆಗೋಲ್ತ. ಟೈಮ್ ಇಷ್ಟಲಾಗೂ ಹೋಗತ್ರಿ. ಟೈಮ್ ಆಗೈತಿ 9:23. ಲಿಲ್ಲಿ ಅವರೇ ಬರ್ರಿ, ಬಾ, ನಿಂಗೆ ಇದು ಮಾಡ್ತೇನೆ, ಬಾ, ತಲೆ ಬಾಸ್ತೇನೆ, ಬಾ, ಲಗುನ ಬಾ, ಬರ್ರಿ. ಸೊ ಫೈನಲಿ ನಮ್ಮ ಸಾಬುದಾಣಿ ಅವರು ರೆಡಿ ಆಗ್ಯಾರ. ತಿನ್ನೋಣಂತ. ಈಗ ಐಶ್ವರ್ಯ ಅವ್ರ ಕಾಲಿಗೆ ಹೋಗ್ಬೇಕು. ನನಗೂ ಕೆಲಸ ಅದಾವು. ಇಲ್ಲಿ ಅವರ ಕಟ್ಟಿಂಗನ್ನು ಮಾಡೋಣಂತ. ಬಾಪ ಕಾಮ್. ಆ್ಯಕ್ಚುಲಿ ಲವಿಂಗ್ ದಿಸ್ ಫೋನು ಏನು ಮಸ್ತ್ ಐತ್ರಿ, ಹೇಳ್ತೇನೆ ನಿಮಗೆ. ಮಿರರ್ ಸ್ವಚ್ಛ ಮಾಡ್ಬೇಕು ಆಗೋಲ್ತ. ಆ್ಯಂಡ್ ಮಸ್ತ್ ಫ್ರೆಶ್ ಜಳಕ ಮಾಡಿ ಬಂದೇನೀಗ. ಸೊ ಗಂಟೆ ಎಷ್ಟಾಯ್ತಪ್ಪ? ಗಂಟೆ ನೋಡ್ರಿ ಎಷ್ಟು ಲಘು ಟೈಮ್ ಆಗ್ತದೆ. ಹಿಂಗೆ ನೋಡಿದ್ರೆ ಆಗಲಿ 9:45 ಆಯ್ತು. ಸೊ ಪಟ ಈಗ ಬ್ರೇಕ್ಫಾಸ್ಟನ್ನು ಮಾಡೋಣ ಅಂತ. ಶೇಂಗಾ ಪುಡಿ ಇನ್ನೂ ಹಾಕಿಲ್ಲ ಆಕೆ. ಹೌದು, ಹಾಕಿಲ್ಲ ಅನ್ಕೋತೀನಿ. ಹಾಕೊಂಡು ತಿನ್ನೋಣ ಅಂತ. ಹಾಲು ನೋಡ್ರಿ, ಹಾಲು ಕಾಶಿದೆ. ಕೌ ಮಿಲ್ಕ್ ಇದೆ, ಡೈರಿ ಅಂತಂದಿದ್ದು. ಏನು ನ್ಯಾಚುರಲ್ಲು ಏನು ಆರ್ಟಿಫಿಷಿಯಲ್ ಗೊತ್ತಿಲ್ಲ, ಬಟ್ ನಮ್ಮ ಕಡೆಯಿಂದ ಆದಷ್ಟು ನಾವು ನ್ಯಾಚುರಲ್ ತಿನ್ನೋಕೆ ಟ್ರೈ ಮಾಡತ್ತೀವಿ. ನಂಗೆ ಆ್ಯಕ್ಚುಲಿ ಏನು ಶಾಕಿಂಗ್ ಆತಂದ್ರೆ ರೀ, ಫುಲ್ ನಾನು ವರ್ಕೌಟ್ ಮಾಡಿದ ಮೇಲೂ ನನ್ನ ಮೇಂಟೆನೆನ್ಸ್ ಕ್ಯಾಲರೀಸು ವಿಚಿತ್ರ ಅನ್ನಿಸ್ತು ನನಗೆ. ನಿನ್ನೆ ಹೆವಿ ವರ್ಕೌಟ್ ಮಾಡೀನಿ. ಅಂದರೆ ನಾನು ಸ್ಯಾಮ್ಸಂಗದ ವಾಚ್ ತೋರಿಸ್ತದೆ ಮೇಂಟೆನೆನ್ಸ್ ಕ್ಯಾಲರಿ. ಅಂದ್ರೆ ನೀ ಫುಲ್ ಡೇ ಎಷ್ಟು ಕ್ಯಾಲರಿ ಖರ್ಚು ಮಾಡಿ ಅಂದ್ರೆ ವರ್ಕೌಟ್ ಮಾಡಿದ್ದಲ್ಲ ಓವರ್ ಆಲ್. ವಿಚಿತ್ರ ಆಯ್ತು ನನಗೆ. 1.5 ತಾಸು ವರ್ಕೌಟ್ ಮಾಡಿ ಇಷ್ಟು ಆ್ಯಕ್ಟಿವ್ ಇದ್ದರೂ ನನ್ನ ಮೇಂಟೆನೆನ್ಸ್ ಕ್ಯಾಲರಿ 2,000. ಅಂದ್ರೆ ನಾನು ಈಗ ನಾನು ವೇಟ್ ಕಡಿಮೆ ಮಾಡ್ಬೇಕಂತಂದ್ರೆ ಲಿಟ್ರಲಿ 2,000 ಕ್ಯಾಲರೀಸ್ಗಿಂತ ಕಡಿಮೆ ತಿನ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 1600-1700 ಕ್ಯಾಲರೀಸ್ ಅಷ್ಟೇ ತಿನ್ಬೇಕು ನಾ ಪರ್ ಡೇ, ಪ್ಲಸ್ ವರ್ಕೌಟ್ ಮಾಡ್ಬೇಕು. ಅಂದ್ರೆ 6 ಮಂತ್ಸ್ನಾಗ ರಿಸಲ್ಟ್ಸ್ ಕಾಣ್ತಾವ, ಇಲ್ಲ ಅಂದ್ರೆ ಕಾಣೋದಿಲ್ಲ. ನೋಡ್ರಿ ಸಾಬುದಾಣಿ ರೆಡಿ ಆಯ್ತು. ತಿನ್ನಮಗೆ ಪಡ ಆಪ್ಷನ್ ಇಲ್ಲರಿ, ಅದಕ್ಕೆ ತೂಕ ಮಾಡಿ ತಿನ್ನತ್ತೀನಿ. ಈಗ ಪಟ ಹಾಕೊಳ್ಳೋಣ ಅಂತ. ಇನ್ನು ಲೆಕ್ಕ ಇಟ್ಟು ತಿನ್ನೋಣಂತ. 1 ತಿಂಗಳು 2 ತಿಂಗಳು ವೇಟ್ ಕಡಿಮೆ ಆಗುತ್ತಾನ. ಸೊ ನೀವು ನೋಡ್ಬೋದು 275 ಗ್ರಾಮ್ಸ್ ಸಾಬುದಾಣಿ ಕಿಚಡಿಯನ್ನು ತಿನ್ನೋಣ. ಆ್ಯಂಡ್ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್. ಕಾಮಿಡಿ ಅನ್ನಿಸ್ಬೋದು, ಹೌದು, ಕಾಫಿ ಈ ಥರ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಅಕ್ಕಿ ಬಂದಿಲ್ಲ ವೈಶಾಲಿ, ಹಿಂಗಾಗಿ
ಸ್ವಲ್ಪ ಎಲ್ಲ ನಾವು ಸ್ವಚ್ಛ ಮಾಡ್ಬೇಕ್ರಿ ಈಗ. ಸೊ ಪಟ ಕಾಫಿ ಮಾಡ್ಕೊಳ್ಳೋಣ ಅಂತ. ನಮ್ಮ ಕಾಫಿ ಮಾಡುವ ವಿಧಾನ ಭಾಳ ಸಿಂಪಲ್ ಇರ್ತೈತೆ. ಇದನ್ನು ಹಾಕೊಳ್ಳೋದೈತಿ, ಇದ್ರಾಗ ಕಾಫಿ ಹಾಕೋದೈತಿ, ನೀರು ಸುರಿಬಿಟ್ರೆ ನಮ್ಮ ಕಾಫಿ ರೆಡಿ. A few moments later. ಸ್ವಲ್ಪ ಜನರು ತಲೆಯಾಗ ಪಕ್ಕ ಇರ್ತೈತಿ, ಅಣ್ಣ ನೀವು ಬ್ಲ್ಯಾಕ್ ಕಾಫಿ ಯಾಕೆ ಕುಡಿತೀಪ್ಪ, ಏನು ಮಜಾ ಬರ್ತೈತೆ ಅಂತೇಳಿ. ಮಜಾ ಸಲ ಕುಡಿಯಂಗಿಲ್ಲ ನಾನು. ಚಿಯರ್ಸ್. ಆ್ಯಕ್ಚುಲಿ ನಿಮ್ಮ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತೈತಿ. ನೀವು ಅಂತಿರುವ ಅಣ್ಣ ಹಳೆ ಕಾಲದಾಗ ಹಾಗೆಲ್ಲ ಇದ್ದಿದ್ದಿಲ್ಲ, ಈಗ ಹೆಂಗೆ. ಆ್ಯಕ್ಚುಲಿ ನಿಮ್ಗೆ ಹೇಳ್ತೇನೆ ರೀ, ಇದು ಹೆಂಗೆ ಅಂದ್ರೆ ಕೆಫೀನ್ ಇರ್ತದಲ್ಲ, ನಿಮ್ಮ ಮೈಂಡನ್ನು ಫ್ರೆಶ್ ಮಾಡ್ತೈತಿ, ಕಿಕ್ ಮಾಡ್ತೈತಿ. ನೋ ಡೌಟ್ ನೀವು ನ್ಯಾಚುರಲಿ ಮಕ್ಕೊಂಡು ನಿದ್ದೆ ಎಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಲು ನೀವು 10 ಗಂಟೆಗೆ ಮಕ್ಕೊಂಡು 6ಕ್ಕೆ ಎದ್ರಿ, ಅಥವಾ 11ಕ್ಕೆ ಮಕ್ಕೊಂಡು 6ಕ್ಕೆ ಎದ್ರಿ, ಅಥವಾ 11ಕ್ಕೆ ಮಕ್ಕೊಂಡು 7ಕ್ಕೆ ಎದ್ರಿ, ನಡೀತತೆ. ಖರೆ ಹೆಚ್ಚು ಕಡಿಮೆ ಸ್ವಲ್ಪ ನಿದ್ದೆ ಸರಿ ಆಗಿದ್ದಿಲ್ಲ ಅಂತಂದ್ರೆ ಫುಲ್ ಡೇ ಆಲ್ಮೋಸ್ಟ್ ಒಂದು 12 to 14 hours ಆ್ಯಕ್ಟಿವ್ ಇರಬೇಕು. ಆಫೀಸ್ಗೆ ಹೋಗೋರು ಅವ್ರಿಗೆ ಬ್ಲ್ಯಾಕ್ ಕಾಫಿ ಭಾಳ ಹೆಲ್ಪ್ ಮಾಡ್ತೈತಿ. ಆಲ್ಸೋ ಇಟ್ ವಿಲ್ ಹೆಲ್ಪ್ ಇನ್ ವೇಟ್ ಲಾಸ್. ನೀವು ಅಂತಿರುವ ಅಣ್ಣ ನೀ ಅಂತ ದಪ್ಪದ ಏನು ಮಾತಾಡ್ಕೋಬೇಡ ಅಂತ, ಬಟ್ ಇದ್ದಿದ್ದನ್ನು ಫ್ಯಾಕ್ಟ್ಸ್ ಅಂತ ಹೇಳ್ಬೋದು ಅಲ್ರಿ. ಚಿಯರ್ಸ್. ಸ್ಟಾರ್ಟಿಂಗ್ ವಿಷಯ ಆಗ್ತೈತಿ, ಆಮೇಲೆ ರೂಢಿ ಹಾಕೈತಿ. ಗಂಟೆ 1 ಆಗಿ ಬಂತು. ಇಲ್ಲಿ ಒಂದು ಆಫೀಸ್ ನಡೆದತ್ರಿ. ಇಲ್ಲೇ ಏನಪ್ಪ ನಿಂದು ಗದ್ಲ? ಏನಿನ್ನು ಮಾರಿ ಅದ ಅವತಾರ ಏನು ಇದು ರೊಟ್ಟಿ ಇಲ್ಲಿ ಚಲ್ಲೋದು ನೋಡಲ್ದ? ಯಾಕೆ ಹಿಂಗೆ ಮಾಡ್ತಿದ್ದೀನಿ? ನಾಚಿಗೆ ಮಾನ ಮರ್ಯಾದೆ ಐತಿ ನನಗೆ? ಹೆಂಗಾಗಿ ನೋಡು, ಜಾಕ ಮಾಡಿಸಿ 2 ದಿನ ಆಗಿಲ್ಲ ನನಗೆ. ಹುಚ್ಚ. ಮೋಸ್ಟ್ಲಿ ಐಶ್ವರ್ಯ ಎಗ್ ಕರಿ ಮಾಡತ್ತಾಳ, ಅದಕ್ಕೆ ಇಲ್ಲಿ 2 ಎಗ್ ಹಾಕ್ಯಾಳ. ಇಲ್ಲೇನೋ ಹೊತ್ತಿಸಿಟ್ಟಾಳ, ಏನಾಗ ಗೊತ್ತಿಲ್ಲ. ಹಿಂಗೆ ಹೊಚ್ಚೈತಿ ಹುಡುಗಿದೆ ಕುರಿ. ಮೋಸ್ಟ್ಲಿ ಐಶ್ವರ್ಯ ಎಗ್ ಕರಿ ಮಾಡತ್ತಾಳ, ಅದಕ್ಕೆ ಇಲ್ಲಿ 2 ಎಗ್ ಹಾಕ್ಯಾಳ. ಇಲ್ಲೇನೋ ಹೊತ್ತಿಸಿಟ್ಟಾಳ, ಏನಾಗ ಗೊತ್ತಿಲ್ಲ. ಹಿಂಗೆ ಹೊಚ್ಚೈತಿ ಹುಡುಗಿದೆ ಎಗ್ ಕುರಿ. ಯಾಕೋ ಹಸಿವಾಗ ಆಗತ್ರಿ, ಯಾಕೆ ಗೊತ್ತಿಲ್ಲ. ಮೋಸ್ಟ್ಲಿ ಇವತ್ತಿನ ವರ್ಕೌಟ್ ಭಾಳ ಖತರ್ನಾಕ್ ಆಗಿತ್ತು ಅನ್ಕೋತೀನಿ. ನೋಡೋಣ ಈಗ. ಅಟ್ಲೀಸ್ಟ್ ಒಂದು ಸ್ವಲ್ಪ ಚಹಾ ಏನು ಐ ನೋ ಟೀ ಇಸ್ ನಾಟ್ ಗುಡ್, ಬಟ್ ಮಾರ್ನಿಂಗಿಂದ ಇನ್ನೂ ಮಟ್ಟಕ್ಕೆ ಚಹಾ ಕೊಡ್ತಿಲ್ಲ. ನೋಡ್ರಿ ಕೊಳಗ್ದಾಗ ಚಹಾ ಮಾಡ್ಕೊಳ್ತೀನಿ. ಆ್ಯಂಡ್ ಐಶ್ವರ್ಯ ಬಂದ್ಲ ಚಪಾತಿ ಮಾಡಕ್ಕೆ. ಸೊಕಾಶ್ ಈಶ್ವರ್. ಇದು ಅಪೋಸಿಟ್ ಲೈಟು ಭಾರಿ ಪರ್ಫಾರ್ಮ್ ಮಾಡ್ತದೆ ನೋಡಿ ಐಶ್ವರ್ಯ. ಹಳೆ ಕ್ಯಾಮ್ರಾನ ಮಿಸ್ಸಿಂಗ್ ಇತ್ತದು, ಬಟ್ ದಿಸ್ ಡಸ್ ಪ್ರಿಟಿ ಗುಡ್ ಜಾಬ್ ಇನ್ ಅಪೋಸಿಟ್. ನಿಂಗೆ 2 ನಂಗೆ 2 ಆಯ್ತು ಸಾಕು, ಅಷ್ಟು ನಾ 2 ತಿಂತೇನೆ. ಸ್ವೀಟ್ ಆಮೇಲೆ ಮಾಡ್ತೀನಿ. ಓಕೆ ಡನ್ ಬೇಡ ಲಿಲಿ ಬೇಡ ಶಾಬಿ ಬೇಟ. ಐಶ್ವರ್ಯ ನೋಡ್ರಿ ಇವತ್ತು ನಮ್ಮ ವೈಶಾಲಿ ಬಂದಿಲ್ಲ ಅಂತ ತಾನ ಕ್ಲೀನ್ ಮಾಡತ್ತಾಳ. ಕ್ಲೀನೇಶ್ವರ್ ಮಾಡೇಶ್ವರ್. ನಾ ಏನು ಮಾಡಂದಿಲ್ಲ, ಆಕಿ ತಾನ ಮಾಡತ್ತ ತಿಳ್ಕೊಂಡು. ಮತ್ತೆ ಅಣ್ಣ ನೀನು ಮಾಡೋ ಹೋಗಣ್ಣ. ಹೊಳ್ಳ ಕಡೆ ಐಶ್ವರ್ಯ ಸ್ವಲ್ಪ ಸ್ಮೈಲ್ ಮಾಡಿ. ಲಿಲ್ಲಿ ಅವರೇ, ನಿಮ್ದ ಹೊಲಸಿದೆಲ್ಲ ಮಾಡಿದ್ದು ನೀವು, ಮನೆ ಸ್ವಚ್ಛ ಇರ್ತೈತೆ. ನಾವಿಬ್ರು ಏನಂತ ಹೊಲಸು ಮಾಡ್ಬೇಕು ಹೇಳ? ನಾವು ಏನೂ ಇಲ್ಲ ನಮ್ದು. ಗಂಟೆ 2 ಆಗಿ ಬಂತು. ಐಶ್ವರ್ಯ ಏನೋ ಮಾಡ್ಯಾರ ಇಲ್ಲಿ ಚಪಾತಿ. ಯಾಕೋ ಎಗ್ ಕರಿ ಚಲೋ ಆಗಿಲ್ಲ ನಾ ತಳಕ್ಕೆ. ನೋಡಕ್ಕಂತ ಚಲೋ ಕಾಣತೈತಿ. ನೋಡೋಣ ಅಂತ. ಆದ್ರೆ ತಿಂತೇನೆ, ಇಲ್ಲಂದ್ರೆ ಇಲ್ಲ. ಗಂಟೆ 5 ಆಗಿ ಬಂತೆ. ಝೆಪ್ಟೋಯಿಂದ ಆರ್ಡರ್ ತರಿಸ್ದೆ. ಏನು ರೀ ಮಾರ್ಕೆಟ್ ಹೋಗೋಣ ಆಗೋಲ್ತಿ, ಏನು ಮಾಡೋದ್ರ ನಾವು ಏನು ಮಾಡ್ತೀವಿ. ಸೊ ನೋಡೋಣ. ಐಶ್ವರ್ಯನ ಇವತ್ತೆಲ್ಲ ಸ್ವಚ್ಛ ಮಾಡ್ಯಾಳ. ಅದ್ರಾಗ ಸ್ಪ್ರಿಂಗ್ ಆ್ಯಂಡ್ ಸವತೆಕಾಯಿ 3 ಸೌತೆಕಾಯಿ ಬಂದವಲ್ಲ ಅರ್ಧ ಕಿಲೋನಾಗ. ಆ್ಯಂಡ್ ನನ್ನ ಫೇವ್ರೇಟ್ ಗೀಕಿ ನೂಡಲ್ಸ್. ಇವು ಚಲೋ ಇರ್ತಾವೆ, ಆ್ಯಂಡ್ ಇವು ಚಲೋ ಇರ್ತಾವೆ. ಆ್ಯಕ್ಚುಲಿ ನಂಗೆ ಅದಕ್ಕಿಂತ ಮ್ಯಾಗಿ ಅವ್ರದ್ದು ಜಾಸ್ತಿ ಲೈಕ್ ಆಯ್ತು. ಆ್ಯಂಡ್ ಫೈನಲಿ ಸಕ್ಕರೆ, ರಿಫೈನ್ಡ್ ಶುಗರ್. ದಿಸ್ ಈಸ್ ದ ಆ್ಯಕ್ಚುಲ್ ಪಾಯ್ಸನ್. ಮತ್ತೇನದಾವಿಲ್ಲ, ಗಜ್ಜರ್ ಅದಾವು. ನೈಸ್. ಲಾಸ್ಟ್ ಮತ್ತೊಂದು ನೀರು ಪ್ಯಾಕೆಟ್. ಸೊ ಹಂಗೆ ಲೆಕ್ಕ ಹಾಕಿದ್ರೆ ಇದು ಹೆಲ್ದಿ, ಅನ್ಹೆಲ್ದಿ, ಇದು ಅನ್ಹೆಲ್ದಿ, ಹೆಲ್ದಿ, ಹೆಲ್ದೇಶ್ವರ್, ಅನ್ಹೆಲ್ದೇಶ್ವರ್, ಎಲ್ಲ ಮಿಕ್ಸೇಶ್ವರ್. ಅಲ್ಲೂ ಬಿಸಿ ಆಗತ್ತೆ. ಆ್ಯಕ್ಚುಲಿ 3ನೇ ಕಪ್ ಆಫ್ ಕಾಫಿ, ಬಟ್
ಮಾರ್ನಿಂಗ್ 1 ಕಪ್ ಶುಗರ್ಲೆಸ್ ಕುಡಿದಿದ್ದೆ, ಆಮೇಲೆ ಮಧ್ಯಾಹ್ನ ಬ್ಲ್ಯಾಕ್ ಕಾಫಿ ಕುಡಿದೆ, ಈಗ ವಿತ್ ಶುಗರ್ ಕೂಡ. ರೈಟ್ ಸ್ನೇಹಿತರೆ, ಸುಸ್ತಾಗಿ ಬಿಡ್ತ್ರಿ. ನೋಡ್ರಿ ಆಗಲೇ 6:30 ಆಗಿಬಿಡ್ತು. ಏನು ಮರ ಟೈಮ್ ಇದೆ, ಹೆವಿ ಅಂದ್ರೆ ಹೆವಿ ಫಾಸ್ಟ್ ನೋಡ್ರಲ್ದ 6:30 ಆತ. ಆ್ಯಕ್ಚುಲಿ ತಿನ್ನಬಾರ್ದು ಇದನ್ನು, ಬಟ್ ಏನು ಮಾಡಲಿ, ನನಗೆ ಹಸಿವಾಗೈತೆ. ಸ್ವಲ್ಪ ಲೈಟಾಗಿ ನಂದೇನು ಐಡಿಯಾ ಇತ್ತು, ಫುಲ್ ವೆಜಿಟೇಬಲ್ಸ್ ಹಾಕೊಂಡು ಮಾಡಿದ್ರೆ ಆತು ಅಂಥೇಳಿ, ಬಟ್ ನೋಡುವಂತ ರಾತ್ರಿ ಸಲಾಡ್ ಮಾಡ್ಕೊಂಡ್ರೆ ಆತು ಅಂಥೇಳಿ ಲೈಟ್ ಹಚ್ಕೊಳ್ಳೋಣ. ಓಕೆ, ಲೆಟ್ಸ್ ಕುಕ್ ದಿಸ್. ನೂಡಲ್ಸ್ ಈಶ್ವರ್ ಅವ್ರು ರೆಡಿ ಆಗತ್ತಾರ. ನಂಗೆ ಆ್ಯಕ್ಚುಲಿ ಈ ಕ್ಯಾಮ್ರಾ ಲೈಕ್ ಆಗತ್ರಿ, ಬಟ್ ಪಾಪಿ ಕಲರ್ಸ್ ಇಲ್ಲ, ನಂಗೆ ಸ್ವಲ್ಪ ಬ್ರೈಟ್ ಕಲರ್ಸ್ ನೋಡಿ ನೋಡೋಣ ಅಂತ. ನಂಗೆ ಕಣ್ಣು ಸೆಟ್ ಆಗ್ತತೋ ಇಲ್ಲ ಅಂದ್ರೆ ಇದನ್ನು ಹಂಗೆ ಸೆಟ್ಟಿಂಗ್ಸ್ ಏನಾರು ಚೇಂಜ್ ಮಾಡೋಕೆ ಬರ್ತತನೋ ಅಂಥೇಳಿ. ಅದಕ್ಕೆ ಜಾಸ್ತಿ ಫರ್ಕ್ ಇಲ್ಲರಿ, ಆಲ್ಮೋಸ್ಟ್ ಸೇಮ್ ಐತಿ, ಬಟ್ ಒಂದು 10-15% ಏನು ಚೇಂಜ್ ಐತಲ್ಲ, ಡೆಫಿನೆಟ್ಲಿ ಅದು ಅದರಾಗ ಭಾರಿ ಅನಿಸ್ತದು. ಇದು ಭಾರಿ ಐತೆ ಬಿಡ್ರಿ, ಬಟ್ ಮ್ಯಾಗಿದವರು ಏನು ಫುಲ್ ಕಾಂಪಿಟೇಷನ್ ಕೊಟ್ಟಾರೆ ಆ್ಯಕ್ಚುಲಿ ನಿಮಗೆ ಹೇಳ್ಬೇಕಂದ್ರೆ. ಸ್ನೇಹಿತರೆ, ಇವತ್ತಿನ ಡಿನ್ನರ್ ನೋಡ್ಬೋದು ನೀವು, ಗಜ್ರಿ, ಫ್ಲವರು ಆ್ಯಂಡ್ ಭಾಳ ಕುದಿಸಿ ಪಲ್ಯ ಮಾಡ್ದಂಗೆ ಮಾಡಬೇಡ. ಆ್ಯಂಡ್ ಇಲ್ಲೇ ಇವನ್ಯಾಕೆ ಹಾಕಿ ನಾನು ಬ್ಲ್ಯಾಕ್ ಚೆನ್ನಾಗಿ ಹೇಳಿದ್ದೆ, ಏನು ಮಾಡ್ತದೆ ನೋಡ್ರಿ ಇದು ಐಶ್ ಪೈಶ್. ಇವ್ರೇನು ಮಾಡ್ಯಾರ ಅಂದ್ರೆ, ಈಗ ಐಡಿಯಾ ನಾ ಈಗ ಹೆಂಗೂ ಈ ಪ್ರಾಜೆಕ್ಟ್ನೇ ಅದೇನಿಲ್ಲ, ಸೊ ಅಲ್ಲೇ ಆಲ್ರೆಡಿ ಕ್ಲೈಂಟಿಗೆ ನನ್ನ ಪ್ರೊಫೈಲ್ ಲೈಕ್ ಆಗೈತಿ. ಸೊ ಈಗ ಅವ್ರೇನು ಮಾಡೋರಂದ್ರೆ, ಅಲ್ಲೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಪ್ರೊಸೆಸ್ ಎಲ್ಲ ಟೈಮ್ ಹಿಡಿತೈತಿ. ಸೊ ಅದಕ್ಕೆ 15-20 ಡೇಸ್ ಹೆಂಗೂ ಬೇಕು. ಸೊ ಅದನ್ನ ಸ್ಟಾರ್ಟ್ ಮಾಡಿಬಿಡ್ತಾರಂತವ್ರು. ಸೊ ನಾವು ಹೋದ ಕೂಡಲೇ ಡೇ 1 ನನ್ನ ಕ್ಲೈಂಟ್ ಕ್ರೆಡೆನ್ಷಿಯಲ್ಸ್ ಇರ್ತಾವೆ, ಡೇ 1 ವರ್ಕ್ ಸ್ಟಾರ್ಟ್ ಮಾಡೋದು. ಸೊ ಐಶ್ವರ್ಯ ನೋಡ್ರಿ, ನನಗೆ ಆಕಿಗೆ ಇಬ್ಬರಿಗೂ ಮಾಡತ್ತಾಳ. ಇಲ್ಲ ಏನ್ರಿ ಸ್ಪೂನ್ ತೊ ಹಂಗೆ ತಿನ್ನಾಕತ್ಬಿಟ್ಟೇನ್ರಿ, ಫುಲ್ ಎಮ್ಮೆ ಹತ್ತತಾವ. ಕರಗೂ ಎಮ್ಮೆ ಹತ್ತತಾವ, ಎಮ್ಮೆ ಮಾಡೈತಿ. ಬಟ್ ಉಳ್ಳಾಗಡ್ಡಿ ಹೆಚ್ಚಾತೀವಿ, ಅದ್ರ ಎದ್ರಾಗ ಹಚ್ಚಾತೀವಿ ರೀ, ಇದ್ರಾಗ ಸಣ್ಣಗೆ ಆಗ್ಬೇಕು. ಆ್ಯಂಡ್ ಫುಲ್ ಹೆಲ್ದಿ ಗಾಸ್ಪೂಸ್ ಸಲಾಡ್ ಇಸ್ ರೆಡಿ. 8:30 ಆ್ಯಂಡ್ ನಮ್ಮ ಸ್ಯಾಲಾಡು ರೆಡಿ. ತಡಿ ಹಿಡಿದಿಲ್ಲ ಇನ್ನೂ. ನೋಡೋರಂತ ಹೆಂಗೆ ವಿಡಿಯೋನಾಗ ಅಷ್ಟು ಚಂದ ಅನಿಸ್ವಲ್ತು, ಬಟ್ ಖರೆಕರ್ನ ಭಾರಿ ಕಾಣತ್ತೆ. ರೈಟ್ ಸ್ನೇಹಿತರೇ, ಹೇರ್ ಸ್ಟೈಲಿಂಗ್ ಚಲೋ ಆಗೈತಾನೆ, ಏನಪ್ಪ ಗೊತ್ತಿಲ್ಲ. ಆ್ಯಂಡ್ ಐಶ್ವರ್ಯ ನಡಿಬೇಕಂದ್ರೆ ಆಕೆ ಲೋಲಾಪಿ. ಸೊ ಬರ್ರಿ ಊಟಕ್ಕೆ ಏನೈತಿ ನೋಡೋಣಂತ. ಆ್ಯಂಡ್ ಮಸ್ತ್ ಲೈಟ್ಗಳನ್ನು ಹಚ್ಚೋಣಂತ. ಏನೈತಿ, ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಐತಿ. ಆ್ಯಂಡ್ ಮತ್ತೇನದಾವು, ಬಿಸಿ ರೊಟ್ಟಿ, ನೈಸ್. ಆ್ಯಂಡ್ ಮತ್ತು ಇಲ್ಲಿಗೆ ಅಂಬ್ಲಿ, ಇದು ಹಾಲು, ಇದು ನಮ್ಮ ಮಜ್ಜಿಗೆ. ಬ್ರೆಡ್ ಮೇಕಿಂಗ್ ಮಷೀನ್ ಹೊಲಸಾಗೈತಿ, ಒರೆಸ್ಬೇಕು. ರೈಟ್ ಬರ್ರಿ. ಸೊ ಈಗ ಊಟ ಮಾಡೋಣ ಅಂತ ಪಟ 2 ರೊಟ್ಟಿ ತಿಂದು let's get back to the work guys. ಏನು ಇಡ್ತೀನಿ ನೋಡು. ಐಶ್ವರ್ಯ ಮಸ್ತ್ ಸೌತಿಕಾಯಿ ಹಚ್ಚತಾಳ. ಭಾಳ ಟ್ರೈ ಮಾಡ್ತೇನೆ ರೀ ಡೈಲಿ, ಒಂದು ವೆಜಿಟೇಬಲ್ಲು, ಆಮೇಲೆ ಒಂದು ಫ್ರೂಟು, ಆಮೇಲೆ ಪ್ಲಸ್ ನಮ್ಮ ಈ ಊಟ ಅಂಥೇಳಿ. ಬಟ್ ಆಗೋದನ್ನೇ ಇಲ್ಲ ಈ ಊಟ. ಅಂದ್ರೆ ಈ ಊಟ ಆಕತಿ, ಬಟ್ ಆ ಊಟ ಆಗಿಲ್ಲ. ಗಜ್ರಿ, ಸೌತಿಕಾಯಿ, ಆಮೇಲೆ ಅಥವಾ ಹಣ್ಣು ಹಂಪಲ ಆಗೋದೇ ಇಲ್ಲ, ಹೆಂಗಾರ ಆಗಿ. ಸೊ ಇದು ಒಂದೊಂದು ಭಾಳ ಆಕತಿ, ಅರ್ಧ ಮಾಡಿ, ನನಗೆ ಅರ್ಧ ನಿನಗೆ ಅರ್ಧ ಮಾಡು. ಓಕೆ
ಆತದ ಹಂಗೆ ಒಂದು ಗುಡ್ ನ್ಯೂಸ್ ಬರ್ಬೇಕಾಗತ್ತ ನಮ್ಮಿಂದ. ಬರ್ತತ್ತು ಎಲ್ಲ ಬರ್ತತ್ತು. It's going to be ನಮ್ಮ ಮಾಮ್ ಅಂತೀರಿ ಲಿಟ್ರಲಿ ಫುಲ್ ಬಳಿ ಹೋಗ್ಬಿಡ್ತಾಳೆ ಇವತ್ತು. ಸೊ ಈಗ ಕಂಪ್ಲೀಟ್ ಕಾಣತ್ತೆ ನೋಡ್ರಿ ತಾಟ್ ಮಜ್ಜಿಗೆ ಸೌತಿಗೆ ಸಾಕು 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 ಎಷ್ಟು ಅದು ಹಂಗೆ ಹಾಕೋದಂದ್ರೆ ಹಾಕಿ ಬಿಡೋದನ ಉಯ್ಯಿ ಅಂತ. ಹುಡುಗಿ ಲಿಲ್ಲಿ ಅವರೇ ನಿಮ್ಮ ಊಟ ಅವರೇ, ಲಿಲ್ಲಿ ಅವರೇ ನಿಮ್ಮ ಊಟ ಅವರೇ. A few moments later. ಆಲ್ ರೈಟ್ ಸ್ನೇಹಿತರೆ ಬರ್ರಿ. ಆ್ಯಕ್ಚುಲಿ ಇದ್ರಾಗ ಏನೂ ಇಲ್ಲ, ಇದ್ರಾಗ ಹಾಲೈತೆ ಆ್ಯಂಡ್ ಇಲ್ಲ ಐಶ್ವರ್ಯ ಬಿಸಿ ಬಿಸಿ ಉಪ್ಪಿಟ್ಟು ಮಾಡತ್ತಾಳ. ಓಹೋ ಉಪ್ಪಿಟ್ಟು ಈಶ್ವರ ಆ್ಯಕ್ಚುಲಿ ವಿಡಿಯೋ ಸಂಬಂಧ ಸೂಪರಾಗಿ ಇದು ತೊಗೊಂಬರೋದೈತಿ. ಏನಪ್ಪ ಅಂದ್ರೆ ವೈಟ್ ಕಲರ್ ದಬ್ರಿ. ಸೊ ಯಾರಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡಿರಿ, ನನಗಂತೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆ್ಯಂಡ್ ಓಂ ನಮಃ ಶಿವಾಯ. ಇವತ್ತು ನೋಡ್ರಿ ಪೂಜೆ ಮಾಡೋಕ್ಕಾಗಿಲ್ಲ ನನಗೆ, ಐಶ್ವರ್ಯ ಇಬ್ಬರಿಗೂ ಟೈಮ್ ಸಿಕ್ಕಿಲ್ಲ ಹೊರಗೆ ಅನ್ಕೊಂತ. ನಾನು ಐಶ್ವರ್ಯ ಎಲ್ಲಿ ಹೋದ್ಲು? ಲಿಲ್ಲಿ ಅವರೇ ಏನು ಮಾಡ್ತಾಯಿದ್ರಿ? ಲಿಲ್ಲಿ ಬೇಟಾ ನಿನ್ನ ಕಟಿಂಗ್ ಮಾಡ್ಸೋನ್ ಬೇಟಾ, ನೋಡಿಲ್ಲ ಏಯ್ ಕಟಿಂಗ್ ಮಾಡ್ಸೋ ನಿನಗೆ. ನೋಡಪ್ಪ ಏನು ಮಾಡಿಸ್ತಾರೆ, ಮೊನ್ನೆ ಕತ್ತರಿಸಿದ್ರಿ ಮತ್ತೆ ಹಂದಿ ಬೆಳ್ದಂಗೆ ಬೆಳ್ದಾಗ ಕೂದಲ. ಈಕಿ ಉಪ್ಪಿಟ್ಟು ಸುಟ್ಟು ಹೊಣ್ತಿಲ್ಲ. ಬಂದ್ ಮಾಡಿದ್ದು ಚಲೋ ಅಂತೇನೆ. ಸೊ ಫಸ್ಟ್ ಕ್ಲಾಸ್ ಉಪ್ಪಿಟ್ಟೇಶ್ವರ ಅವ್ರು ಅದಾರ ರೀ. ಗಂಟೆ 7:15 ಆಗೈತಿ. ಆ್ಯಂಡ್ ಐಶ್ವರ್ಯ ಅವ್ರು ಕೂತಾರಿಲ್ಲ, ನಕ್ಕೋತ್ ಕೂತಾರ, ತಿನ್ಕೋತ್ ಕೂತಾರ. ಸೊ ಆ್ಯಕ್ಚುಲಿ ಅರ್ವಿ ವಾಶ್ ಮಾಡೋಕ್ಕಿದ್ದು ರೀ ಇವು. ಆಮೇಲೆ ನನಗೆ ಯಾಕಂದ್ರೆ ನಾಳೆ ಬೇಕಾಗಿತ್ತು ಸಾಕ್ಸ್, ಅದು ಎಲ್ಲ ಹೊಲಸಾಗಿ. ಯಾಕಂದ್ರೆ ಈಗ ರನ್ನಿಂಗ್ ಹೊಂಟೇನೆ, ಗ್ರೌಂಡ್ನಾಗ ಫುಲ್ ಮಣ್ಣು ಇರ್ತೈತಲ್ಲ, ಇವನ್ನೆಲ್ಲ ಒಣಗಿಸ್ಬೇಕು ಈಗ ಪಟ ಪಟ ಒಣಗಿಸೋಣಂತ. ಲಿಲ್ಲಿ ಅವರೇ ಬಂದ್ರಿ, ಪಟ ಪಟ ಒಣಗಿಸಿ ಈ ಸೆಟ್ಟನ್ನು ಒಕ್ಕೋಬೇಕು. ಯಾಕಂದ್ರೆ ಆ ಮುಂಜಾನೆ ಬೇಕ್ರಿ 6:30 ನನಗೆ ಜಿಮ್ಗದು ಹೋಗಕ್ಕೆ. ಗಂಟೆ 10 ಆಗೈತಿ. ಆ್ಯಂಡ್ ಐಶ್ವರ್ಯ ಇಲ್ಲೇ. ಆ್ಯಕ್ಚುಲಿ ತರ್ಸೆ ನೋಡಿ ಹಿಂಗೆ ಇವು ನಜೆಟ್ಸ್ ನೋಡ್ರಪ್ಪ. ಪ್ಲೀಸ್ ಡೋಂಟ್ ಜಡ್ಜ್ ಮೀ ಆನ್ ಮೈ ಇಂಗ್ಲೀಷ್. ಕೋಲ್ಡ್ ಕಾಫಿ ಅಣ್ಣ ಕಾಫಿ ಯಾರು ತರಿಸ್ತಾರೋ ಅಂತ ಅನ್ಬೇಡ್ರಿ, ಇದು ಫ್ರೀನೇ ಬಂದೈತಿ. ಆ್ಯಂಡ್ ಇಲ್ಲೇ ನಿಮ್ಮ ನಗೆಟ್ಸ್ ಅದಾವು. ಆ್ಯಂಡ್ ಇಲ್ಲೇ ನಮ್ಮ ಬಗರರು ಅದಾರ ತಿನ್ನೋಣ ಅಂತ. ಆ್ಯಕ್ಚುಲಿ ಈಗೀಗೆ ವೆಜಿಟೇಬಲ್ ಸಲಾಡ್ ಮಾಡಿ ಕೊಡು ಅಂದೆ, ಕೊಡಲಿಲ್ಲ. ಹಿಂಗಾಗಿ ನಾನು ಆರ್ಡ್ರ್ ಮಾಡ್ಯಾನ. ಹೌ ನಾನ್ ಸೆನ್ಸ್ ಕಮ್ ಐ ಕೇಮ್ ಇನ್. ಜಪ್ಟೋ ಮಾಡ್ತೇನಂದೆ. ಅಂದೆ. ಹಾಂ ಮತ್ತೆ ಫೋನ್ನಾಗ ಹೋಗಿ ಕುಂತ್ಬಿಟ್ಟೆ. ಶಳಾಪ್. ನೀವು ಬರ್ಗರ್ ಈಶ್ವರ ಎಷ್ಟು ಚಂದ ಐತಿದೆ. ಲಿಲ್ಲಿ ಅವರೇ ನಿಮಗಿಲ್ಲ ಬರ್ಗರ್ ಈಶ್ವರ, ಬರ್ರಿ ನಮಗಿಷ್ಟ ಅವರು. ವೆರಿ ಗುಡ್. ಆಲ್ರೈಟ್ ಸ್ನೇಹಿತರೆ, ಸೊ 2 ದಿವಸದ ಲಾಗ್ ನೋಡಿದ್ರಿ, ಬ್ಯಾಕ್ ಟು ಬ್ಯಾಕ್ ಇದ್ರಾಗ ಕವರ್ ಮಾಡಿದ್ದೆ. ಸೊ 2 ದಿನ ಏನು ಹಾಕೋದಂತೇಳಿ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡು. ನೀಲಂ ಪಾಟೀಲ್ ಅವರು ಅಂತಾರೆ ಹೌದು ಕರೆಕ್ಟ್, ವಿ ಸಪೋರ್ಟ್ ಐಶು ಅಂತ. ರೈಟ್ಸ್. ಆ್ಯಂಡ್ A55 ತೊಗೋಬೋದಿತ್ತಲ್ವಾಣ, ಯಾಕೆ ಸ್ಯಾಮ್ಸಂಗ್ ಪ್ರಿಫರ್ ಮಾಡಲ್ವ ಅಂತ ನೋಡಿರಿ. ಆ್ಯಕ್ಚುಲಿ A55 ಎಷ್ಟು ಅರೌಂಡ್ 40,000-45,000 ಇರ್ಬೋದು. ಬಟ್ ಅದು ಫ್ಲ್ಯಾಗ್ಶಿಪ್ ಫೋನ್ ಅಲ್ಲಲ್ಲ. ಈಗ ನಾನು ಅಂದರೆ ನಾನು ಪ್ರೈಸ್ ವೈಸ್ ಕಂಪೇರ್ ಮಾಡತ್ತಿಲ್ಲ. ಈಗ OnePlus 12 ಏನೈತಿ ಅರೌಂಡ್ 70K ಐತಿ. ಬಟ್ ಇಟ್ ಈಸ್ ಆಲ್ಮೋಸ್ಟ್ ಫ್ಲ್ಯಾಗ್ಶಿಪ್ ಅಥವಾ ಫ್ಲ್ಯಾಗ್ಶಿಪ್ ಕಿಲ್ಲರ್ ಅನ್ಬೋದು. ಸೊ ಸ್ಯಾಮ್ಸಂಗ್ ಯಾಕೆ ಅಂತಂದ್ರೆ ನೋಡಿರಿ, ಆಲ್ಮೋಸ್ಟ್ 1,75,000 ಕೊಟ್ಟು ಮಮ್ಮಿಗೆ Z4 Fold ತೊಗೊಂಡು 4-5 ತಿಂಗಳ ಸ್ಕ್ರೀನ್ ಕೆಟ್ತು. ಅದಕ್ಕೆ ವಾರಂಟಿನೇ ಬರೋಂಗಿಲ್ಲ ಅಂತದ. ರಿಪೇರಿ ಮಾಡ್ಸಕ್ಕೆ ಹೋದ್ರೆ ರಿಪೇರಿ ಮಾಡಿಸಿದ್ವಿ ಇಲ್ಲ ಅನ್ನಂಗಿಲ್ಲ. 58,000 ರೂಪೀಸ್ ಚಾರ್ಜ್ ಮಾಡಿದ್ದು ಸ್ಕ್ರೀನಿಗೆ. ಸೊ ಸ್ಯಾಮ್ಸಂಗ್ ಜೊತೆ ಯಾಕೋ ನಮ್ಗೆ ವಿಷಯ ಚಲೋನೇ ಇಲ್ಲ. ಅವಾಗ ಮುಂಚೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 3 ತೊಗೊಂಡಿದ್ವಿ, ಅವಾಗೂ ಹಂಗೆ ಗದ್ದಲಾಗಿತ್ತು. ಸೊ ಅದಕ್ಕೆ ಸ್ಯಾಮ್ಸಂಗ್ ಬೇಡ ನಮಗೆ ಹೊತ್ತು. ತನೂರ್ ಅಂತಾರೆ ಯು ಬೋತ್ ಆರ್ ಸೋ ಕ್ಯೂಟ್ ಕಪಲ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ನೇಹಿತರೆ. ನಾಳೆ ಸಿಗೋಣ.